ಮಾತಾಡಬೇಕು ಅಂತ ಕೇಳಿದೆ. ಆಗ ಅವರಂದರು, ನೀವು ಭಗವದ್ಗೀತೆ ಬಗ್ಗೆ ವಿಸ್ತಾರವಾಗಿ ಏನೂ ಹೇಳಬೇಡಿ, ನಿಮ್ಮ ಜೀವನದಲ್ಲಿ ಅದು ಹೇಗಿದೆ ಅದು ಮಾತ್ರ ಹೇಳಿ ಅಂತ ಹೇಳಿದ್ರು. ಭಗವದ್ಗೀತೆ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅವ್ರು ಹೇಳೋ ಹಾಗೆ ನಾಹಂ ಕರ್ತ ಹರಿಕರ್ತ, ಭಗವಂತ ನಮ್ಮ ಕೈಲಿ ಮಾಡಿಸ್ತಾನೆ. ಭಗವಂತನ ದಯೆ ಹೇಗಿತ್ತು ಅಂದರೆ, ಐ ಆಮ್ ಎ ಹೌಸ್ ವೈಫ್. ನನಗೆ ಏನೂ ಗೊತ್ತಿಲ್ಲದೆ ಇರುವಂತಹ ಗೃಹಿಣಿ ಅಂದರೆ ನಾನಾಯಿತು, ಮನೆ ಆಯಿತು, ನನ್ನ ಮಗಳಾಯಿತು, ಅಷ್ಟೇ ನನ್ನ ಲೈಫು. ನಿಜ ಹೇಳ್ತಾ ಇದ್ದೀನಿ, ನಮ್ಮನೆ ಅದೇ ಥರನೇ ಇದ್ದಿದ್ದು. ಅಂದರೆ ನಾವು 3 ಜನ ಬಿಟ್ಟರೆ, ನಮ್ಮ ಹಕ್ಕಿ ಗೂಡು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನಮ್ಮ ಜೀವನದಲ್ಲಿ. ನನ್ನ ಜೀವನದಲ್ಲಿ ಒಂದು ಕ್ಯೂರಿಯಸ್ ಯಾವಾಗಲೂ ಇರ್ತಿತ್ತು. ನನಗೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಮೇಲೆ ಶ್ಲೋಕಗಳು ಬರ್ತಿರ್ತಾರೆ, ಅದನ್ನು ಓದೋ ಹುಚ್ಚು. ನಾನು ಯಾಕೆ ಇದನ್ನು ಹುಚ್ಚು ಅಂತ ಇದ್ದೀನಿ ಅಂದರೆ, ಅದನ್ನು ಓದ್ಬಿಟ್ಟು ಮನೆಗೆ ಬಂದು ಅದು ಎಲ್ಲಿಂದ ಬಂದಿದ್ದು ಆ ಶ್ಲೋಕ, ಅದರ ಅರ್ಥ ಏನು, ಯಾಕಲ್ಲಿ ಬರೆದಿದ್ದಾರೆ ಅಂತ ಒಂದು ಕ್ಯೂರಿಯಸ್. ನನಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಹೋಗಿ ಅಲ್ಲಿ ಪುರೋಹಿತರ ಹತ್ರನೋ ಇನ್ಯಾರ ಹತ್ರನೋ ಮತ್ತೊಬ್ಬರ ಹತ್ರ ನಾನು ಕೇಳ್ತಾ ಇದ್ದೆ. ಇದು ನನ್ನ ಜೀವನದಲ್ಲಿ ಒಂದು ನನ್ನಲ್ಲಿದ್ದಂತಹ ಚೇತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಿದ್ದಾಗ ನಾನು ಮೈಸೂರಿಗೆ 2003ನಲ್ಲಿ ಬಂದಾಗ ನಂಜನಗೂಡಿಗೆ ಹೋಗಿದ್ದೆ. ನಾವು ಸ್ಮಾರತರು, ಅಂದರೆ ಕ್ಷಮೆ ಇರಲಿ, ನಾನಿಲ್ಲಿ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಶಿವ ಅಂತ ಹೇಳಿ ನಂಜನಗೂಡಿಗೆ ಹೋದ್ವಿ. ನಂಜನಗೂಡಲ್ಲಿ ಹೋದಾಗ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಬರ್ತಿತ್ತು. ನನಗೆ ಇದು ಶಿವ ಪುರಾಣದಲ್ಲೋ ಅಥವಾ ಶಿವ ಪಂಚಾಕ್ಷರಿಯಲ್ಲೋ ಅಥವಾ ಶಿವನಿಗೆ ಸಂಬಂಧಪಟ್ಟ ಯಾವ ಪುಸ್ತಕದಲ್ಲೂ ನಾನು ತುಂಬ ಹುಡುಕ್ತೆ, ಎಲ್ಲೂ ಇರಲಿಲ್ಲ. ನಿಜ ಹೇಳ್ತಾ ಇದ್ದೀನಿ, ಎಲ್ಲೂ ಇರಲಿಲ್ಲ. ನನಗೆ ಸಂಸ್ಕೃತ ಅಷ್ಟಾಗಿ ಗೊತ್ತಿಲ್ಲ. ಹೀಗೆ ಹುಡುಕ್ತಾ ಹೋದೆ, ಪರಿಚಯ ಇದ್ದವ್ರ ಹತ್ರ ಕೇಳಿದೆ. ಹಾಗೆ ಆಮೇಲೆ ಯಾರೋ ಒಬ್ಬರು ಅಂದರು, ವಿಷ್ಣು ಸಹಸ್ರನಾಮ ಪುಸ್ತಕದಲ್ಲಿ ಈ ಶ್ಲೋಕ ಓದಿದ್ದೆ ಅಂತ. ನಮ್ಮಲ್ಲಿ ದುರ್ದೈವವಶಾತ್ ವಿಷ್ಣು ಸಹಸ್ರನಾಮವನ್ನು ಓದೋ ಪದ್ಧತಿ ಮನೆಯಲ್ಲಿ ಇರಲಿಲ್ಲ. ಯಾಕೆಂದರೆ ಮನೇಲಿ ಹೇಳಿಬಿಟ್ಟಿದ್ರು, ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಓದಬಾರ್ದು, ಗಂಡು ಮಕ್ಕಳು ಮಾತ್ರ ವಿಷ್ಣು ಸಹಸ್ರನಾಮ ಓದಬೇಕು, ಹೆಣ್ಮಕ್ಳು ಲಲಿತಾ ಸಹಸ್ರನಾಮವನ್ನು ಮಾತ್ರ ಓದಬೇಕು ಅಂತ. ನನಗೆ ತಲೆನಲ್ಲಿ ಕುತ್ಕೊಂಡ್ಬಿಡ್ತು, ಅಯ್ಯೋ ವಿಷ್ಣು ಸಹಸ್ರನಾಮದಲ್ಲಿದೆ ಅಂತ, ಇದರ ಅರ್ಥ ಹೇಗೆ ಹುಡ್ಕೋದು ಅನ್ಬೇಕಾದ್ರೆ, ಆ್ಯಕ್ಚುಲಿ ನಾನು ಕೊರೋನಾಗೆ ಥ್ಯಾಂಕ್ ಯು ಹೇಳ್ತೀನಿ. ಏಕೆಂದರೆ ಕೊರೋನಾ ಟೈಮಲ್ಲಿ ನಮ್ಮ ಮನೆಗೆ ಒಬ್ಬರು ಬಾಡಿಗೆಗೆ ಬಂದಿದ್ದರು. ಅದಕ್ಕೆ ಎಷ್ಟು ಸುಂದರವಾಗಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರು ಅಂದರೆ, ನಾನು ಬೇಕು ಅಂತಲೇ ಅವರು ವಿಷ್ಣು ಸಹಸ್ರನಾಮ ಓದಬೇಕಾದ್ರೆ ನಾನು ಗಿಡಕ್ಕೆ ನೀರು ಹಾಕಿ ರಂಗೋಲಿ ಹಾಕೋ ಕೆಲಸ ಇಟ್ಕೊತಿದ್ದೆ. ಯಾಕೆಂದರೆ ನಾನು ಅದನ್ನು ಕೇಳಬೇಕು ಅಂತ, ಬಿಕಾಸ್ ಐ ಆಮ್ ಸೋ ಕ್ಯೂರಿಯಸ್. ಒಂದಿನ ಕೇಳಿದೆ, ನೀವು ಹೆಂಗೆ ಕಲ್ತ್ರಿ ಅಂತ, ಯಾಕೆ ನನಗೆ ಸಂಸ್ಕೃತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವರಂದರು, ಇಲ್ಲ ಹಿಂಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ, ನೀನು ಅಲ್ಲಿ ಸೇರ್ಕೋ ಅಂತ. ಸೇರ್ಕೊಂಡಾಗ ಏನಾಯಿತು, ಅದೇ ಸಮಯದಲ್ಲಿ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಸೊ ಮನೇಲೆಲ್ಲ ಆಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ನಿನಗೆ ಅಂದರೆ ಹೂ ಅನ್ನೋಕ್ಕೆ ಬರಲ್ಲ, ನೀನೆಂಥ ಶ್ಲೋಕ ಹೇಳ್ತೀಯಾ ಅಂತ. ಐ ಟುಕ್ ಇಟ್ ಲೈಕ್ ಎ ಚಾಲೆಂಜ್ ಆಗಿ ತಗೊಂಡೆ. ಇವತ್ತು ಕಣ್ಣು ಮುಚ್ಕೊಂಡು ಬೇಕಾದ್ರೂ ವಿಷ್ಣು ಸಹಸ್ರನಾಮ ಹೇಳು ಅಂದರೆ ನಾನು ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಭಗವಂತ ನನ್ನ ಕೈಯಲ್ಲಿ, ಯಾಕೆಂದರೆ ನಾಹಂ ಕರ್ತ ಹರಿಕರ್ತ, ಭಗವಂತ ನನ್ನ ಕೈಯಲ್ಲಿ ಇಲ್ಲಿವರೆಗೂ 11 ಬಾರಿ ವಿಷ್ಣು ಸಹಸ್ರನಾಮದ ಅರ್ಥವನ್ನು ಆನ್ಲೈನಲ್ಲಿ ತಗೊಳ್ಳುವಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 5000 ಸ್ಟೂಡೆಂಟ್ಸ್ ನನಗಿದ್ದಾರೆ. ಅದರಲ್ಲಿ ಇನ್ನೂ ನನ್ನ ತಲೆಯಲ್ಲಿ ಇನ್ನೂ ಹುಳ ಹಾಗೆ ಇತ್ತು, ಅನನ್ಯಾಶ್ಚಿಂತೆಯಂತೋ ಮಾಂ ಏನು ಅಂತ ತಿಳ್ಕೋಬೇಕು ಅಂತ. ಹೀಗೆ ತಿಳ್ಕೊಳ್ತಾ ಹೋಗ್ತಾ ನನಗನ್ನಿಸ್ತು, ನಾನು ಭಗವದ್ಗೀತೆ ಕ್ಲಾಸ್ ತಗೋಬೇಕು ಅಂತ. ನಾನು ಹೇಳಿದ್ನಲ್ಲ, ನಾವು ಕೃಷ್ಣನನ್ನು ಆರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಕೃಷ್ಣ ನಮ್ಮನ್ನು ಆರಿಸ್ಕೊತಾನೆ. ಅವನು ಆರಿಸ್ಕೊಂಡ. ಇವತ್ತು ಇಲ್ಲಿವರೆಗೂ ಅಟ್ ಪ್ರೆಸೆಂಟ್ 1 ಇಯರಿಂದ ತೊಗೊಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 200 ತರಗತಿಗಳಾಗಿದೆ. 200 ತರಗತಿ ಆದರೂ ಇನ್ನೂ 17 ಅಧ್ಯಾಯ ಅಷ್ಟೇ ಆಗಿರೋದು. ಇನ್ನೂ 17-18 ಬಾಕಿ ಇದೆ. ಇನ್ನೂ ಹೆಚ್ಚು ಕಮ್ಮಿ ಐ ನೀಡ್ ಮೋರ್ ದ್ಯಾನ್ 50 ಕ್ಲಾಸಸ್ ಟು ಫಿನಿಶ್ ದಟ್. ನನ್ನ ಜೀವನದಲ್ಲಿ ಭಗವದ್ಗೀತೆ ಹೇಗೆ ಇಂಪ್ಯಾಕ್ಟ್ ಮಾಡಿತು ಅಂದರೆ, ನಾನು ಭಗವದ್ಗೀತೆ ಕಲ್ತ್ಕೊಳ್ತಾ ಇದ್ದೆ ಆ್ಯಸ್ ಎ ಸ್ಟೂಡೆಂಟ್. ಆವಾಗ ನಮ್ಮನೆಗೆ ನನ್ನ ಅತ್ತೆ ಬಂದರು. ಪಾಪ ಅತ್ತೆ ಬರಬಾರ್ದು ಅಂತ ಅಲ್ಲ, ಅಂದರೆ ಮನೆ ವಾತಾವರಣ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಅವರು ಬರಲೇಬೇಕಾದಂತಹ ಪರಿಸ್ಥಿತಿ, ನಾನು ಅವ್ರನ್ನ ಎದುರಿಸಲೇಬೇಕಾದಂತಹ ಪರಿಸ್ಥಿತಿ. ಆಗ ನನ್ನ ಫ್ರೆಂಡ್ಸ್ ಒಂದು ಮಾತು ಹೇಳಿದ್ರು, ಸೌಮ್ಯ 12ನೇ ಅಧ್ಯಾಯ ಜ್ಞಾಪಿಸ್ಕೋ. ಏನು ಜ್ಞಾಪಿಸ್ಕೊಳ್ಳಿ, ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕ್ಕೆ ನಿಶ್ಚಿತ. ನೋಡು, ಅವ್ರು ಹೊಗಳಾರು ಹೋಗಲಿ, ಬೈದಾರು ಬೈಲಿ, ಏನಾರು ಮಾಡಲಿ, ಕೃಷ್ಣ ಹೇಳಿದನಲ್ವಾ, ನಿನ್ನ ವರ್ಣಕ್ಕೆ ನಿನ್ನ ಆಶ್ರಮಕ್ಕೆ ಏನು ಕರ್ತವ್ಯ ಬಂದಿದೆ ಅದು ಮಾಡಬೇಕು ಅಂತ. ಸೊ
ನನ್ನ ಆಶ್ರಮ, ನಾನು ಸೊಸೆಯಾಗಿದ್ದೀನಿ, ಅತ್ತೆಗೆ ನೋಡ್ಕೊಳ್ಳೇಬೇಕು. ದಟ್ ಈಸ್ ಯುವರ್ ಜಾಬ್, ಯು ಹ್ಯಾವ್ ಟು ಡೂ ಇಟ್. ಬಂದು ಒಂದು ತಿಂಗಳು ನಮ್ಮನೆಲ್ಲ ಇದ್ದರು, ಆರೈಕೆ ಮಾಡಿಕೊಂಡ್ರು, ಹೋದರು. ದಟ್ ಈಸ್ ಆಮೇಲೆ ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತುಂಬ ಆಳವಾಗಿ ನೋಡಬೇಕು ಅಂದಾಗ ನನಗೆ ತುಂಬ ಜನ ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋದು ಶುರು ಮಾಡಿದ್ರು. ಭಗವದ್ಗೀತೆ ಅರ್ಥ ತಿಳ್ಕೊಂಡ್ಬಿಟ್ರೆ ಕಾವಿ ಹಾಕೊಂಡು ಓಡೋಗ್ಬಿಡ್ತಾರೆ, ಮನೆಯಿಂದ ಬಿಟ್ಟು ಹೋಗಿಬಿಡ್ತಾರೆ. ಈವನ್ ಈಗಲೂ ಸಹ ಅಂದರೆ ನಾ ಕೆಲವು ಇನ್ಸ್ಟಿಟ್ಯೂಟ್ ಹೆಸರುಗಳು ಹೇಳಬಾರ್ದು, ಬಟ್ ಅಲ್ಲೆಲ್ಲ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಎಷ್ಟೆಷ್ಟೋ ಓದಿದವರು ಅಪ್ಪ ಅಮ್ಮನಿಗೆ ಒಬ್ಬರೇ ಮಕ್ಕಳಾಗಿರ್ತಾರೆ, ಅವರನ್ನು ಅಲ್ಲಿಂದ ತೆಗೆದು ಆ ಇನ್ಸ್ಟಿಟ್ಯೂಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ. ಐ ಫೀಲ್ ರಿಯಲಿ ಬ್ಯಾಡ್ ಫಾರ್ ದೆಮ್. ಯಾಕೆ ಅಂದರೆ ಅವ್ರು ನಿಜವಾಗ್ಲೂ ಭಗವದ್ಗೀತೆಯ ಆಳ ಅರ್ಥ ತಿಳ್ಕೊಂಡಿಲ್ಲ ಅಂತ. ಯಾಕೆಂದರೆ ಅದರಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ, ಅರ್ಜುನನಿಗೂ ಹೇಳಿದ್ದೆ ಒಂದೇ, ಕುತಸ್ಥ ಕಶ್ಮಲ ವಿಧಮ್ ಅಂತ ಫಸ್ಟ್ ಹೇಳ್ತಾನೆ. ಅಂದರೆ ನಿನ್ನ ಮನಸ್ಸಿನಲ್ಲಿ ಎಷ್ಟು ಕಶ್ಮಲ ತುಂಬ್ಕೊಂಡಿಯಾ ನೋಡು, ಫಸ್ಟ್ ತೆಗೆದು ಹೊರಗೆ ಹಾಕೋ ಅದನ್ನೆಲ್ಲ. ಹೇಗೆ ನಾವು ಹಬ್ಬ ಬಂದರೆ ಮನೆ ಕ್ಲೀನ್ ಮಾಡ್ತೀವಿ, ಅದೇ ರೀತಿ ನಮ್ಮ ಮನಸ್ಸನ್ನು ನಾವು ಪ್ರತಿನಿತ್ಯ ಕ್ಲೀನ್ ಮಾಡ್ಕೋಬೇಕು. ಒಂದು ಬಾಟಲ್ಗೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಅನ್ನೋ ಕೊಚ್ಚೆನೆಲ್ಲ ಹಾಕ್ಬಿಟ್ಟು ಟೈಟ್ ಮುಚ್ಚಿಬಿಟ್ಟು ಅದನ್ನು ಸಮುದ್ರಕ್ಕೆ ಹೋಗೋ ಅಥವಾ ಕುಂಭಮೇಳಕ್ಕೆ ಹೋಗೋ, ಸಮುದ್ರಕ್ಕೆ ಹೋಗೋ ಸ್ನಾನ ಮಾಡಿದ್ರೆ ಖಂಡಿತ ಕ್ಲೀನ್ ಆಗೋಗೋದಿಲ್ಲ. ಹಾಗೆ ನಿಮ್ಮ ಮನಸ್ಸಿನಲ್ಲೂ ನೀವೆಲ್ಲ ಇಟ್ಕೊಂಡ್ಬಿಟ್ಟು ದಿನಾ ದೇವಸ್ಥಾನಕ್ಕೆ ಹೋಗ್ತೀನಿ, ದಿನಾ ಹರಿಕತೆ ಮಾಡ್ತೀನಿ, ದಿನಾ ಪುರಾಣ ಹೋಗ್ತೀನಿ, ದಿನಾ ಸತ್ಸಂಗಕ್ಕೆ ಹೋಗ್ತೀನಿ, ದಯವಿಟ್ಟು ಮಾಡಬೇಡಿ. ಏಕೆಂದರೆ ಅದರಲ್ಲೂ ಕೃಷ್ಣ ಹೇಳ್ತಾನೆ, ನೀನು ಯಾವ ರೀತಿ ಪೂಜೆ ಮಾಡ್ತೀಯಾ ಅದೇ ರೀತಿ ನಿನಗೆ ಫಲವನ್ನು ಕೊಡ್ತೀನಿ. ತಮೋ ಗುಣದಿಂದ ಪೂಜೆ ಮಾಡ್ತೀಯಾ, ನಿನಗೆ ತಮೋ ಗುಣದ ಫಲ ಬರುತ್ತೆ. ರಜೋಗುಣದಿಂದ ಪೂಜೆ ಮಾಡ್ತೀಯಾ, ನಿನಗೆ ರಜೋಗುಣದ ಫಲ ಬರುತ್ತೆ. ಸಾತ್ವಿಕ ಗುಣದಿಂದ ಪೂಜೆ ಮಾಡ್ತೀಯಾ, ನಿನಗೆ ಸಾತ್ವಿಕದ ಫಲ ಬರ್ತಾ ಹೋಗುತ್ತೆ. ಸೊ ಯಾರೋ ಒಬ್ಬರು ಗೆಸ್ಟ್ ಬರ್ತಾರೆ ಅಂದ್ರೆ ಮನೆ ಪೂರ್ತಿ ಕ್ಲೀನ್ ಮಾಡ್ತೀವಿ, ನಮ್ಮ ಮನೇಲಿರುವಂತಹ ಹೊಸ ಡಿನ್ನರ್ ಸೆಟ್ನ ತೆಗಿತೀವಿ, ನಮಗೆ ಬರುವಂತಹ ಸ್ಪೆಷಲ್ ಡಿಶ್ನ ಮಾಡಿ ಅವರಿಗೆ ಸರ್ವ್ ಮಾಡ್ತೀವಿ. ಸೊ ಈ ದೇಹ ಅನ್ನೋ ಒಂದು ಈ ಮನೆಗೆ ಭಗವಂತ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿರ್ತಾನೆ. ಸೊ ಆ ಮನಸ್ಸನ್ನು ನೀವು ಹೆಂಗೆ ಕ್ಲೀನ್ ಮಾಡ್ಕೋಬೋದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇಟ್ಕೊಂಡು ಮಾಡ್ತೀರಾ? ಖಂಡಿತ ಇಲ್ಲ. ಬೇಡದಿರೋ ವಸ್ತು ತೆಗೆದು ಹಾಕಿದ್ರೆ ತಾನೇ ಒಳ್ಳೆ ವಸ್ತು ಇಟ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಸೊ ವ್ಯಾಲೆಂಟೈನ್ಸ್ ಡೇ ನಾವು ಈಗಲಿಂದನೇ ಪ್ರಿಪೇರ್ ಆಗೋಣ. ಹೇಗೆ? ನಮ್ಮ ಮನಸ್ಸನ್ನು ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿಕೊಂಡು ಭಕ್ತಿ ಅನ್ನೋ ಒಂದು ಬೀಜವನ್ನು ನೆಡೋಣ. ಅದರಲ್ಲಿ ಖಂಡಿತ ಭಗವಂತ ಬಂದು ನೆಲೆಸ್ತಾನೆ. ಯಾರ ಬಗ್ಗೆನೂ ಗಾಸಿಪ್ ಬೇಡ, ಯಾರ ಬಗ್ಗೆನೂ ಕೆಟ್ಟ ಮಾತು ಬೇಡ. ಹೇಗೆ ಅಂತ ಅಂದರೆ, ಒಬ್ಬ ಸಾಧು ಇರ್ತಾನೆ, ಟೈಮ್ ಆಗ್ತಾ ಇದೆ. ಒಬ್ಬ ಸಾಧು ಇರ್ತಾನೆ, ಅವನು ಪ್ರತಿದಿನ ಒಂದು ಹೆಣ್ಣು ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಿರ್ತಾನೆ. ಅವನು ತುಂಬ ಶ್ರೀಮಂತೆ. ಅವಳು ಹೇಳ್ತಾಳೆ, ಹಾಗಾದರೆ ನನಗೆ ಏನಾದರೂ ಬೋಧನೆ ಮಾಡಿ, ನನಗೆ ಮೋಕ್ಷವನ್ನು ಬೋಧನೆ ಮಾಡಿ ಅಂತ. ನಾಳೆ ಬೋಧನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸಾಧು ಬರ್ತಾರೆ. ಬಂದಾಗ ಅವರ ಭಿಕ್ಷೆ ಪಾತ್ರೆಯನ್ನು ಕೊಡ್ತಾರೆ. ಆ ಭಿಕ್ಷೆ ಪಾತ್ರೆ ಕೊಟ್ಟಾಗ ಆಕೆ, ಏನಿದು, ನಾನು ನೋಡಿದ್ರೆ ಬಿಸಿ ಬಿಸಿ ನಂದಿನಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ, ನೀವು ನೋಡಿದ್ರೆ ಇಂಥ ಕಟೋರಿ ಬೋಲ್ ತೊಗೊಂಬಂದಿದ್ದೀರಲ್ಲ ಅಂತ. ಏನಾಗಿದೆ? ಅಯ್ಯೋ, ಇದರಲ್ಲಿ ಕೇಸರಿದೆ, ಕೇಸರಿ ಇದ್ದಕ್ಕೆ ನಾನು ಪಾಯಸ ಹಾಕಿದ್ರೆ ಪಾಯಸ ಹಾಳಾಗಲ್ವಾ ಅಂತ ಹೇಳ್ತಾಳವಳು. ಆಗ ಸ್ವಾಮಿಗಳನ್ನ ನಕ್ಬಿಟ್ಟು ಹೇಳ್ತಾರೆ, ನಿನ್ನ ಮನಸ್ಸಲ್ಲೂ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಎಲ್ಲ ಕೊಚ್ಚೆ ಇಟ್ಕೊಂಡಿದ್ಯಾ. ಇದರಲ್ಲಿ ನಾನು ಭಗವಂತನ ಬಗ್ಗೆ ಭಕ್ತಿಯನ್ನು ಹಾಲಾಕಿದ್ರೆ ಎಲ್ಲಿಂದ ನಮ್ಮ ಇರುತ್ತೆ, ಒಡೆದು ಹೋಗುತ್ತೆ. ಸೊ ಭಕ್ತಿ ಇರಬೇಕು. ಅಂದರೆ ಹಾಲು ಹಾಕಿಸ್ಕೋಬೇಕಾದ್ರೆ ನಾವು ಪಾತ್ರೆ ಎಷ್ಟು ನೀಟಾಗಿ ಇಟ್ಕೊತೀವಿ ಅಲ್ವಾ, ಅದೇ ಥರ ನಮ್ಮ ಮನಸ್ಸನ್ನು ಎಷ್ಟು ಶುದ್ಧ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಶುದ್ಧ ಮಾಡ್ಕೋಬೇಕು. ಹೇಗೆ ಶುದ್ಧ ಮಾಡ್ಕೋಬೇಕು ಅದನ್ನು ಹೇಳ್ತಾನೆ ಭಗವಂತ. ವಿಶೇಷವಾಗಿ, ವಿಶೇಷ ಅಂದರೆ ವಿ ಅಂದರೆ ವಿಷ್ಣುವಿನ ಭಕ್ತಿಯಿಂದ. ನಾನು ಆಗಲೇ ಹೇಳಿದೆ, ನಾನು ಸಹ ಶಿವನ ಆರಾಧನೆ ನಮ್ಮನೇಲಿ ನಡೆಯೋದು. ಆದರೆ ಐ ಡೋಂಟ್ ನೋ, ನನ್ನನ್ನು ಕೃಷ್ಣ ಆರಿಸ್ಕೊಂಡ. ಆದರೆ ಕೃಷ್ಣ ಆರಿಸ್ಕೋಬೇಕಾದ್ರೆ ಗೊತ್ತಾಯಿತು, ಕೃಷ್ಣ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಅಥವಾ ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಶಿವ ಮತ್ತು ವಿಷ್ಣು ಇಬ್ಬರು ಸಹ ಹಾಲಿನಲ್ಲಿ ಬೆಣ್ಣೆ ಇದ್ದ ಹಾಗೆ. ಅಂದರೆ ಹಾಲಲ್ಲಿ ಬೆಣ್ಣೆ ಇರುತ್ತೆ ಅಂತ ಗೊತ್ತಾಗಲ್ಲ, ಅದು ಕಡ್ದಾಗಲೇ ಗೊತ್ತಾಗೋದು. ಹಾಗೆಯೇ ಯಾಕೆ ನಾವು ವಿಷ್ಣುವನ್ನೇ ಆರಾಧನೆ ಮಾಡಬೇಕು, ಯಾಕೆ ಕೃಷ್ಣವನ್ನೇ ಆರಾಧನೆ ಮಾಡಬೇಕು ಅಂದರೆ, ಅವನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಯಾವ ದೇವತೆಯನ್ನು ಪೂಜೆ ಮಾಡ್ತೀಯೋ ನೀನು ಆ ದೇವತೆಯ ಲೋಕಕ್ಕೆ ಹೋಗ್ತೀಯ. ಆದರೆ ನೀನು ನನ್ನನ್ನು ಆರಾಧನೆ ಮಾಡಿದಾಗ ನೀನು ನನ್ನ ಲೋಕಕ್ಕೆ ಬರ್ತೀಯ ಅಂತ. ಸೊ ನಾವು ಮತ್ತೆ ಯಾರು ಹೋದಾಗ ನಾವು ಬರಿತೀವಿ, ಮತ್ತೆ ಹುಟ್ಟಿ ಬಾ ಗೆಳೆಯ. ಖಂಡಿತ ಬರಿಬೇಡಿ. ಯಾಕೆ ಅಂದರೆ ನೀವು ಅವ್ರಿಗೆ ಮಾಡ್ತಾ ಇರೋ ಅಪಪ್ರಚಾರ ಅದು. ಅಯ್ಯೋ ಬಂದಿಲ್ಲ ಸಾಯಿ ಅಂತ ಖಂಡಿತ ಬೇಡ. ಸದ್ಗತಿ ಪ್ರಾಪ್ತಿರಸ್ತು. ಭಗವಂತ
ಅವ್ರಿಗೆ ಸದ್ಗತಿ ಕೊಟ್ಬಿಡಪ್ಪ, ಮತ್ತೆ ಹುಟ್ಟದೇ ಇರೋ ಹಾಗೆ ಮಾಡು. ಯಾಕೆ ನೀನು ಇಲ್ಲಿ ಮತ್ತೆ ಮತ್ತೆ ಹುಟ್ಟಿಸ್ತೀಯ ಅವರನ್ನು? ಸೊ ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಅರ್ಥ ನಮ್ಮ ಪಾಪಗಳು, ನಮ್ಮ ಕರ್ಮಗಳು ಇನ್ನೂ ಕಳೆದಿಲ್ಲ ಅಂತ. ನಮ್ಮ ಆತ್ಮ ಏನಿದೆ ಇದು ಅದರಲ್ಲೂ ಭಗವದ್ಗೀತೆ ಅದು ಹೇಳ್ತಾನೆ, ಜನ್ಮ ಜನ್ಮಗಳು ಬೇಕು ನೀನು ನನ್ನನ್ನು ಸೇರಬೇಕು ಅಂದರೆ. ಸೊ ಈ ಜನ್ಮದಲ್ಲಿ ನಾನು 10th ಪಾಸ್ ಆಗಿದ್ದೀನಿ ಅಂದರೆ ಮುಂದಿನ ಜನ್ಮದಲ್ಲಿ ನಾನು ಕಾಲೇಜಿಗೆ ಹೋಗ್ತೀನಿ, ಆಮೇಲೆ ನಾನು ಡಿಗ್ರಿ ಪಾಸ್ ಮಾಡಬೇಕು. ಸೊ ಪ್ರತಿ ಜನ್ಮದಲ್ಲೂ ನಮ್ಮನ್ನು ನಾವು ಎಷ್ಟು ಇಂಪ್ರೂವ್ ಮಾಡ್ಕೊಳ್ಕೋಗುತ್ತೋ ಅಷ್ಟು ಇಂಪ್ರೂವ್ ಮಾಡ್ಕೋಬೇಕು. ಆಗ್ಲಿಂದ ಹೇಳ್ತಾ ಇದ್ದೆ ಶ್ಲೋಕ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಒಂದು ಟೈಮಲ್ಲಿ ಅನ್ನಿಸ್ಬಿಡುತ್ತೆ ನನಗೆ ಯಾರೂ ಇಲ್ಲ ಅಂತ. ಅಂದರೆ ಗಂಡ್ಮಕ್ಳಿಗೂ ಅನ್ನಿಸ್ಬೋದು, ಬಟ್ ಹೆಣ್ಮಕ್ಳಿಗೆ ತುಂಬ ಅನಿಸುತ್ತೆ. ಒಂದು ಏಜ್ ಬಂದ ತಕ್ಷಣ ಅಯ್ಯೋ ನೋ ಬಡಿ ಈಸ್ ದೇರ್ ಫಾರ್ ಮೀ, ಯಾರೂ ಇಲ್ವಲ್ಲಪ್ಪ. ಆದರೆ ಭಗವಂತ ಹೇಳ್ತಾನೆ, ನೀನು ಯಾವುದೇ ರೀತಿಯಾಗಿ ಯಾವುದೇ ನಿಷ್ಕಾಮವಾಗಿ, ಇವತ್ತು ನಾನು ಕಾಯಿ ಹೊಡಿತಾ ಇದ್ದೀನಿ ನಾಳೆ ನನ್ನ ಮಗಳನ್ನ ಪಾಸ್ ಮಾಡಿಬಿಡು ಅಲ್ಲ, ಅಥವಾ ನಾನು ಈ ರಥ ಮಾಡ್ತಾ ಇದ್ದೀನಿ ನಾಳೆ ನನಗೆ ಮನೆ ಕಟ್ಟಿಸ್ಬಿಡು ಅಲ್ಲ. ನಿಷ್ಕಾಮವಾಗಿ ಭಗವಂತ ನನಗೇನೂ ಬೇಡ, ನನಗೆ ನೀನು ಬೇಕು ನೋಡಿ. ಅಂದರೆ ಅಪ್ಪ ಅಮ್ಮ ಬಳೆ ಕೊಡಮ್ಮ, ಅಮ್ಮ ಸರ ಕೊಡಮ್ಮ, ಅಮ್ಮ ನೀನು ಇವತ್ತಾನೆ ಏನೋ ಮೇಕಪ್ ಕಿಟ್ ತೊಗೊಂಡಿಲ್ಲ ಅದು ಕೊಡಮ್ಮ ಅನ್ನೋಕ್ಕಿಂತ ಅಮ್ಮ ನೀನೇ ಬೇಕು ಅಂದರೆ ಅಮ್ಮಂದೆಲ್ಲ ಹೇಗೆ ಮಗಳಿಗೋ ಹಾಗೆ ಭಗವಂತ ನೀನೇ ಬೇಕು ಅಂದರೆ ನಮಗೆ ಏನು ಬೇಕೋ ಹೀ ನ್ಯೂ ಇಟ್. ನಮಗೆ ಯಾವುದು ಒಳ್ಳೆಯದು, ನಮಗೆ ಯಾವ್ದು ಕೆಟ್ಟದು, ನಮಗೆ ಯಾರು ಯಾವಾಗ ಜೀವನದಲ್ಲಿ ಪರಿಚಯ ಆಗಬೇಕು, ಯಾರು ಯಾವಾಗ ನಮ್ಮ ಜೀವನದಿಂದ ಹೋಗಬೇಕು, ಎಲ್ಲವೂ ಅವನಿಗೆ ಗೊತ್ತು. ಕಂಪ್ಲೀಟ್ ಸರೆಂಡರ್ ಆಗಬೇಕು. ಹೇಗೆ ಸರೆಂಡರ್ ಆಗಬೇಕಂದ್ರೆ ಕೊಳಲಿನ ಹಾಗೆ. ಒಂದಿನ ರುಕ್ಮಿಣಿ ಕೇಳ್ತಾಳೆ ಕೊಳಲಿಗೆ, ನೀನು ಎಷ್ಟು ಅದೃಷ್ಟವಂತ ಅಲ್ವಾ, ಯಾವಾಗಲೂ ಕೃಷ್ಣನ ಸೊಂಟದಲ್ಲೇ ಇರ್ತೀಯ, ಹತ್ತಿರದಲ್ಲೇ ಇರ್ತೀಯ, ಕೃಷ್ಣ ಅಂದರೆ ಕೊಳಲು. ಆಗ ಆ ಕೊಳಲು ಹೇಳುತ್ತೆ, ಅಂದರೆ ಬಿದಿರು ಹೇಳುತ್ತಂತೆ, ನಾನೇನು, ನಾನು ಖಾಲಿ ಅಲ್ವಾ. ಬಿದಿರು ನೋಡಿದ್ರೆ ಏನೂ ಇರಲ್ಲ, ಒಳಗಡೆ ಏನಿದೆ, ಖಾಲಿ. ಆದರೆ ಭಗವಂತ ಕೊಟ್ಟಂತಹ ಕಷ್ಟಗಳನ್ನು ನಾನು ತಗೊಂಡೆ. ಅವನು 8 ರಂಧ್ರಗಳನ್ನು ಮಾಡ್ತಾನೆ, ಸ ರೇ ಗ ಮ ಪ ದ ನಿ ಅಂತ 7 ರಂಧ್ರಗಳನ್ನು ಮಾಡ್ತಾನೆ. ರಂಧ್ರವನ್ನು ಮಾಡಿದಾಗ ಅದು ಸುಮ್ಮನೆ ಇರುತ್ತೆ. ನೀನೇ 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 ಕಂಪ್ಲೀಟ್ ಸರೆಂಡರ್ ಆದಾಗ ಅವನು ಉಸಿರಿನಿಂದ ನನಗೆ ಹೆಸರು ಬಂತು ಅಂತ ಹೇಳ್ತಾರೆ. ಸೊ ಹಾಗೆ ಈ ದೇಹ ಅನ್ನೋದು ಜಸ್ಟ್ ಲೈಕ್ ಎ ಕೊಳಲಿದ್ದ ಹಾಗೆ. ನಾನೇನೂ ಇಲ್ಲ ಭಗವಂತ. ಯಾಕೆ ಅಂದರೆ ಇವತ್ತು ಈ ದೇಹಕ್ಕೆ ಸೌಮ್ಯ ಅಂತ ಏನೋ ಒಂದು ಹೆಸರು ಬಂದಿದೆ, ಅಥವಾ ಭಗವಂತನ ಸೇವೆ ಮಾಡೋದಕ್ಕೆ ಏನೋ ಒಂದು ಅವಕಾಶ ಬಂದಿದೆ, ಅಥವಾ 4 ಜನ ನನ್ನನ್ನು ಗುರುತಿಸ್ತಾರೆ ಅಂದರೆ ಅದಕ್ಕೆ ಕಾರಣ ಭಗವಂತ ಆತ್ಮಸ್ವರೂಪಿಯಾಗಿ ನನ್ನಲ್ಲಿ ಇದ್ದಾಗ ಮಾತ್ರ. ಇವತ್ತು ಅವ್ನು ಕೋಪ ಮಾಡ್ಕೊಂಡು ಹೋದ ಅಂದರೆ ನಮ್ಮನೇಲಿರೋರೇ ನನ್ನನ್ನು ಮುಟ್ಬಿಟ್ಟು ಸ್ನಾನ ಮಾಡ್ತಾರೆ. ಸೊ ನಾಹಂಕರ್ತ ಹರಿಕರ್ತ ಅವ್ರಾಗಲೇ ಹೇಳಿದ ಹಾಗೆ ನಾವೆಲ್ಲರೂ ಸೂತ್ರದ ಗೊಂಬೆಗಳು. ಒಂದು ನೆನ್ಪಿಟ್ಕೋಬೇಕು, ಕನ್ನಡಿ ಮುಂದೆ ನಾವೆಲ್ಲರೂ ನಿಂತ್ಕೊಂಡಾಗ ಕನ್ನಡಿ ಒಳಗಡೆ ಏನು ಬಿಂಬ ಇದೆ ಅದೆಲ್ಲ ನಾವು. ಯಾಕೆ ಅಂದರೆ ಅವನು ಹೇಗೆ ಮೇಕಪ್ ಮಾಡ್ತಾನೋ ಹಾಗೆ ನಾವಿರ್ತೀವಿ. ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿ ಅವನದು. ಖಂಡಿತವಾಗ್ಲೂ ನಾವು ಅವನಿಗೆ ಸರೆಂಡರ್ ಆಗೋಣ. ಭಗವಂತ ಮಾತಾಡ್ತಾನೆ ಯಾವ ಮೂಲಕ? ಭಗವದ್ಗೀತೆಯ ಮೂಲಕ. ಭಗವದ್ಗೀತೆ ಅನ್ನೋದು 18 ಕೊಂಬೆಗಳ 700 ಹಣ್ಣುಗಳ ರುಚಿ ಭರಿತವಾದ ಹಣ್ಣು. ಒಂದೊಂದನ್ನು ನೀವು ತಿನ್ನಬೇಕು, ತಿಂದು ಅದನ್ನು ಡೈಜೆಷನ್ ಮಾಡ್ಕೋಬೇಕು, ಆಗ ನಿಮ್ಮ ಜೀವನ ಸುಂದರವಾಗಿರುತ್ತೆ. ಥ್ಯಾಂಕ್ ಯು.